650 ಕಿಲೋಮೀಟರ್. ಎಲ್ಲರೂ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡೋ ಆಲ್ಮೋಸ್ಟ್ ಇಲ್ಲಿ ಬಂದು 90% ಚಲೋ ಆಗೈತೆ ಅನಿಸ್ತದೆ ನನಗೆ. ಕುಡಿದು ಬಿಡ ಅಂತಲೇ ಬದಲಾವಣೆ. ಈ ಹೊಂಡದಿಂದ ನೀರು ಹಾಕ್ತೀವಿ. ಕಣದಾಳದ ಶ್ರೀ ಕೊರವಂಜಿ ದೇವಿ ತೋಟದಲ್ಲಿ ಮಹಾಲಕ್ಷ್ಮಿ ಮತ್ತು ಕೊರವಂಜಿ ದೇವಿ ತಾಯಿಯ ದೇವಸ್ಥಾನದ ಮುಂದೆ ಒಂದು ವಿಶೇಷವಾದ ಹೊಂಡ ಇದೆ. ಆ ಹೊಂಡದ ವಿಶೇಷವನ್ನು ಪೂಜ್ಯರನ್ನು ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ಇದು ಹೊಂಡದ ವಿಶೇಷ ಏನಂತ ಹೇಳ್ಬೇಕ್ರಿ? ಇಲ್ಲಿ ಸರ ಇಲ್ಲಿ ಯಾರ್ಯಾರು ಕೆಲವೊಂದು ಮೈಯೊಳಗ ರೋಗ ರುಜಿನಗಳು ಇರ್ತಾವ ಸರ್. ಅದನ್ನ ನಾವೇನ್ ಮಾಡ್ತೀವಿ, ಕೆಲವೊಬ್ಬರಿಗೆ ತದ್ದು ಅಂತ ಹಾಕಿರ್ತದ ಸರ್. ಅದೆಷ್ಟು ದವಾಖಾನೆ ಮಾಡಿದ್ರು ಕೂಡ ಅದು ಪರಿಹಾರ ಆಗ್ತಿರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಈ ಹೊಂಡದಿಂದ 5 ವಾರ ದೇವಿಯ ಪ್ರಸಾದವನ್ನು ಹಾಕಿ 5 ವಾರದ ತನಕ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೆ ಯಾರ ಮೈಯೊಳಗೆ ಏನಾದರೂ ರೋಗ ರುಜಿನಗಳಿರಲಿ, ಇಲ್ಲ ಕೆರೆತಗಳಿರಲಿ, ಮೈ ಕೆರೆತದಿರ್ತಲ್ಲ ಆ ಕೆರೆತ ಇರಲಿ, ಮತ್ತು ಮೈಯೊಳಗೆ ಮತ್ತೆ ಏನಾದರೂ ರೋಗಗಳಿರಲಿ, ಮತ್ತು ಏನಾದರೂ ಕೆಲವೊಬ್ಬರಿಗೆ ಏನಾದರೂ ಪೀಡೆಗಳಿರ್ತಾವೆ ಸರ್. ಆ ಪೀಡೆಗಳು ಬಹಳ ಕಾಡ್ತಿರ್ತಾವ ಮತ್ತು ಏನು ಮಾಡಿದ್ರು ಕೂಡ ಅವ್ರಿಗೆ ಕೆಲಸ ಸಕ್ಸಸ್ ಆಗ್ತಿರೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಈ ಹೊಂಡದಿಂದ ನೀರು ಹಾಕ್ತೀವಿ. ನೀರನ್ನ 5 ವಾರ ತನಕ ನಾವು ಹಾಕಿದಪ್ಪ ಅಂತ ಹೇಳಿದ್ರೆ ಅವರಿಗೆ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ. ಅವ್ರಿಗೆ ಏನ್ ಮಾಡ್ತೀವಿ, ಈ ತಾಯಿಯ ಜಾಗದಿಂದ ಇಲ್ಲಿ ಬೇಡಿಕೊಂಡು ಈ ಜಾಗದೊಳಗ 5 ತೆಂಗಿನಕಾಯಿಯನ್ನ ಕಟ್ತಾರ ಸರ್. ಮಕ್ಕಳು ಇಲ್ಲದೆ ಇರುವಂತವ್ರು ಇಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಜೋಡಿಲಿ ಬಂದು ಈ ಜಾಗದೊಳಗೆ ಕುಂತು ಇಲ್ಲಿ ನೀರನ್ನ ಹಂಚ್ಕೋತಾರ ಸರ್. ನೀರು ಹಂಚ್ಕೊಂಡ್ರಪ್ಪ ಅಂತ ಹೇಳಿದ್ರೆ 5 ವಾರ ಕಂಟಿನ್ಯೂ ಬಂದು ನೀರು ಹಂಚ್ಕೋತಾರ. ಶುಕ್ರವಾರ ಮತ್ತು ಭಾನುವಾರ ಸಾಯಂಕಾಲ ಬಂದು ಈ ಜಾಗದೊಳಗೆ ನೀರನ್ನು ಹಂಚ್ಕೋತಾರ ಸರ್. ಈ ಜಾಗದೊಳಗೆ ನೀರು ಹಂಚ್ಕೊಂಡ್ರಪ್ಪ ಅಂತ ಹೇಳಿದ್ರೆ 5 ವಾರ ಹಂಚ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಅವರಿಗೆ ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಸರ್. ಅದಕ್ಕೂ ಏನಾದರೂ ಪೀಡ ಇರ್ತಾವ. ಆ ಪೀಡ ಏನಾದರೂ ಇದ್ರು ಆ ದೇವಿಯ ಭಂಡಾರವನ್ನು ಹಾಕಿ ನಾವು ತಲೆ ಮೇಲೆ ನೀರು ಹಾಕಿದ್ವಪ್ಪ ಅಂತ ಹೇಳಿದ್ರೆ ಅದೇನೇ ಪೀಡ ಇದ್ರು ಅದೆಲ್ಲ ಹೋಗಿ ಅವರಿಗೆ ಹೊಸ ಜೀವನ ಪ್ರಾರಂಭ ಆಗುತ್ತೆ ಸರ್. ಮತ್ತು ಮೈ ಒಳಗೆ ಕೆರೆತ ಇದ್ರು ಕೆರೆತ ಹೋಗುತ್ತೆ ಸರ್ 5 ವಾರ ನೀರು ಹಂಚ್ಕೊಂಡ್ರೆ. 2 ಸತಿ ನೀವು ಬರಾಕತ್ತೀರಿ? ಮೂರನೇ ವಾರ. ಏನು ಸಮಸ್ಯೆ ಇತ್ತು? ನಾವು ಡ್ರಿಂಕ್ಸ್ ಮಾಡ್ತಿದ್ವಿ. ಸುಮಾರು ಒಂದು 12 ವರ್ಷ ಆತ್ರಿ. ಈಗ ಆಲ್ಮೋಸ್ಟ್ ಬಿಟ್ಟಬಿಟ್ಟೇನ್ರಿ 3 ವಾರ. ಹೆಂಗೆ ಗೊತ್ತಾತ್ರಿ ಇಲ್ಲಿ ಒಂದು ಸ್ಥಳದ ಬಗ್ಗೆ? ಇಲ್ಲೇ ನಮ್ಮ ಫ್ರೆಂಡ್ಸ್ ಹೇಳಿದ್ರಲ್ಲ, ಒಬ್ರು ಬಂದಿದ್ರು ಅವ್ರು. ಏನೇನು ಮಾಡ್ರಿ ನೀವು ಬಿಡಾಕಂತ ಇಲ್ಲಿ ಬಂದ್ಮೇಲೆ? ಏನಿಲ್ರಿ, ದೇವ್ರು ಬಂದು ಒಂದು ಸ್ವಲ್ಪ ನಿಂಬೆನ್ ಕೊಟ್ರಿ, ಸ್ವಲ್ಪ ನೀರು ಹಾಕಿದ್ರಿ ಇಲ್ಲಿ. ಎಷ್ಟು ವಾರ ಆತ್ರಿ ಇಲ್ಲಿ ನೀರು ಅನ್ಸ್ಕೊಳಕತ್ ನೀವು? ಇದು 3ನೇ ವಾರ. 3ನೇ ವಾರ. ಹೆಂಗೆ ಅನ್ಸೈತಿ ನಿಮ್ಗೆ? ನಾವೇನು ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟೇನ್ರಿ ನಾನು. ನಾನಂತೂ ಎಲ್ಲಿ ಸುಮಾರು ಒಂದು 7 ಗಂಟೆ ಬೇರೆ ಬೇರೆ ತಗೊಂಡ್ರಿ, ಎಲ್ಲಿ ಬಿಟ್ಟಿರ್ಕಿಲ್ರಿ. ಬಿಟ್ಟಿನ್ರಿ. 2 ವರ್ಷ ಆತ್ರಿ ಬಿಡ್ಬೇಕೈತಿ ತಲೆಯಾಗ ಬಂದು ನಿಮ್ಗೆ? ನಾವು ಸುಮಾರು ಒಂದು 5-6 ವರ್ಷ ಆತ್ರಿ ಬಿಡ್ಬೇಕಾದ್ರೆ ಟ್ರೈ ಮಾಡ್ರಿ. ಆಗಿರ್ಕಿಲ್ರಿ, ಎಲ್ಲಿ ಹೋದ್ರು ಆಗಿರ್ಕಿಲ್ಲ. ಇಲ್ಲಿ ಬಂದ ಕೂಡಲೇ ಪರಿಹಾರ ಮನಸ್ಸನೇ ಇಲ್ರಿ ಬಂದು. ಈ ಜನರು ಇದನ್ನ ವಿಡಿಯೋ ನೋಡ್ತಿರ್ತಾರೆ, ಈಗ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಈಗ ಎಲ್ಲರೂ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡೋ ಆಲ್ಮೋಸ್ಟ್ ಇಲ್ಲಿ ಬಂದು 90% ಚಲೋ ಆಗೈತೆ ಅನಿಸ್ತದೆ ನನಗೆ. ಅವ್ರ ಮನಸ್ಸು ಒಂದು 10% ಬಿಡ್ಬೇಕು ಇರ್ಬೇಕ್ರಿ. ಮತ್ತೆ ನಿಮಗೆ ಪಕ್ಕ ಅನ್ಸೈತ್ರಿ? ನಮ್ಗೆ 100% 110 ಆಗಿದೆ. ಓಕೆ ಸರ್, ಧನ್ಯವಾದಗಳು ತಮ್ಮ ಮಾಹಿತಿಗೆ. ಯಾವ್ರ ನಿಮ್ದು? ಕಬೂರ್. 2 ಸತಿ ಇಲ್ಲಿ ಬರಾಕೈತಿ. ಏನು ಸಮಸ್ಯೆ ಐತ್ರಿ ನಿಮ್ಗೆ? ಏನು ಡ್ರಿಂಕ್ಸ್ ಮಾಡ್ತೈತ್ರಿ? 2 ದಿವಸದಿಂದ ಚಾಲು ಆಗುತ್ತೆ ನಿಮ್ದು? 7-8 ವರ್ಷದಿಂದ. ಈಗ ಇಲ್ಲಿ ಈ ಒಂದು ಪ್ಲೇಸ್ ಬಗ್ಗೆ ಅಂದ್ರೆ ಈ ಜಾಗದ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಏನತ್ರಿ? ಇಲ್ಲಿ ಬಂದ್ರೆ ಎಲ್ಲ ದಾರು ಕುಡಿ ಬಿಡ್ತಾರ್ರಿ, ಮತ್ತೆ ಎಲ್ಲ ಸಮಸ್ಯೆಗೆ ನೀವು ಹೇಳಿದ ಕೂಡಲೇ ನಿಮ್ಗೆ ನಂಬಿಕೆ ಬತ್ತರೋ ಇಲ್ರಿ? ಮೊದ್ಲು ಕುರುಬ್ರೆ ನಾವು ದೇವ್ರ ಎಲ್ಲ ನಂಬ್ತಿದ್ವಿ ನಾವು. ಹಾನ್ರಿ. ಅಂತ ನಾಂತಲೇ ನಂಬಿಕೆ ಬರ್ತದೆ. ಬಂದ್ರಿ ಇಲ್ಲಿ? ಈ ಹಿಂದೆ ಎಲ್ರ ಒಂದು ಔಷಧ ತಗೋದಾಗ್ಲಿ ಇಲ್ಲಿ ಏನಾದ್ರು ಮಾಡಿದ್ರೆ ಇಲ್ರಿ? ಟ್ಯಾಬ್ಲೆಟ್ ಅದು ತಗೋತಿದ್ದೇವೆ. ಅದೇನು ಕಮ್ಮಿ ಆಗಿದ್ದಿಲ್ಲ? ತಗೊಂಡಾಟ ಸೈಲೆಂಟ್ ಆಗ್ತದೆ, ಮಾತು ಕುಡಿಬೇಕು ಅನಿಸ್ತೈತೆ. ಇಲ್ಲಿ ಬಂದ ಕೂಡಲೇ ನಿಮ್ಗೆ ಈಗ ಹಂಗ ಅನ್ಸೈತ್ರಿ? ಈಗ ಏನ್ ಸಮಸ್ಯೆ ಇಲ್ರಿ. ಈ ಮನ್ಯಾಗದು ಹೆಂಗ ಅಂತಾರ ನಿಮ್ಗೆ ಕುಡಿದ್ ಬಿಡ ಅಂತಲೇ? ಎಲ್ಲ ಬರೋಬ್ರ ಚಲೋ ಆಗೈತೆ. ಸ್ವಲ್ಪ ಈಗ ಸ್ವಲ್ಪ ಚೇಂಜಸ್ ಆಗೈತ್ರಿ ದೇಹದೊಳಗೆಲ್ಲ? ಕುಡಿದ್ ಬಿಡ ಅಂತಲೇ ಬದಲಾವಣೆ ಆಕ್ಟಿವಿಟಿ ಆಗೈತೆ. ತಮ್ಮ ಮಾಹಿತಿಗೆ ಧನ್ಯವಾದ. ಯಾವ್ರಿ ನಿಮ್ದು? ಪಾಲ್ಬಾಮಿ. ಏನು ಸಮಸ್ಯೆ ಇತ್ತು ನಿಮ್ದು? ಡ್ರಿಂಕ್ಸ್ ಮಾಡ್ತಿದ್ರಿ? 2 ವರ್ಷ ಆತ್ರಿ ಡ್ರಿಂಕ್ಸ್ ಮಾಡಕೈತಿ? ಸುಮಾರು ವರ್ಷ ಮಾಡತ್ತಿದ್ರಿ. ಭಾಳ ಸತ್. ಹ್ಞೂ. ಎಲ್ಲಿಯಾದ್ರೂ ನಮ್ಗೆ ಕಮ್ಮಿ ಆಗೈತಿ, ಬಿಡೋದಾಗೈತಿ. ಎಲ್ಲೆಲ್ಲಿ ತೋರಿಸಿದ್ರಿ? ಬೇರೆ ಬೇರೆ ಕಡೆ ಎಲ್ಲ ದವಾಖಾನೆ ಹೋಗಿದ್ರಿ? ದವಾಖಾನೆ ಇಲ್ಲ. ಮತ್ತೆ ಎಲ್ಲಿ ಹೋಗಿದ್ರಿ? ಬೇರೆ ಕಡೆ ದೇವಸ್ಥಾನ ಇದ್ದಲ್ಲಿ ಹೋಗಿದ್ರಿ, ಎಲ್ಲೂ ಕಮ್ಮಿ ಆಗೈತಿಲ್ಲ ನಮ್ಗೆ. ಇಲ್ಲಿ ವರಾನಾಟ್ ಕಮ್ಮಿ. ಇಲ್ಲಿ ಹೆಂಗ್ ಗೊತ್ತಾತ್ರಿ ಇದು? ಇಲ್ಲಿ ಹ್ಞೂ ರೀ. ಏನಂದ್ರ ಅವ್ರು? ಇಲ್ಲಿ ಬಾ ಚಲೋ ಆಕೈತಂದ್ರಿ. ಹೆಂಗ್ ನಂಬಿಕೆ ಹೆಂಗ್ ಬತ್ತು ನಿಮ್ಗೆ? ದೇವ್ರ ಮೇಲೆ ನಂಬಿಕೆ ಬತ್ರಿ. ಬಿಟ್ಟು 2 ದಿವಸ ಆತ್ರಿ? ನಾವು ಬಿಟ್ಟು 1 ವರ್ಷ ಆಯ್ತು. 1 ವರ್ಷ ಆತ್ರಿ. ಈ ಕಾಯಂ ಇಲ್ಲಿ ಬರ್ತೀರಿ ನೀವು? ಬರುತ್ತೆ. ಓಕೆ ಸರ್, ಮಾಹಿತಿ ಇದೆ. ಎಷ್ಟು ಕಿಲೋಮೀಟರ್ ಇಂದ ಬಂದ್ರಿ ನೀವು? 650 ಕಿಲೋಮೀಟರ್.
ಹೆಂಗೆ ಗೊತ್ತಾತ್ರಿ ಇದು ಇಲ್ಲಿ ಪ್ಲೇಸ್ ಬಿಟ್ಟು? ಇವ್ರಿಗೆ ಗೊತ್ತು ಸರ್, ಸ್ವಲ್ಪ ಮುಂಚೆ ಅಪ್ಪರ ಜೊತೆ ಮಾತಾಡಿದ್ರು, ಅವಾಗ ಕರ್ಕೊಂಡ್ ಬಂದು ನಾನು ಸುಧಾರಿಸ್ತೀನಿ ಅಂತ ಅಂದ್ರು ಸರ್ ಅಪ್ಪ. ಹಾಂ ಹಾಂ 2 ದಿವಸ ಆತ್ರಿ ಸಂಪರ್ಕ ಮಾಡಿ ಅವ್ರು ಫೋನ್ ಮಾಡಿದ್ರು. ಅವರು ಫೋನ್ ಮಾಡಿ ಸರ್ 2 months ಆಗಿತ್ತು, ಬಟ್ ರೀಸೆಂಟ್ಲಿ 1 ತಿಂಗಳಿದ್ದು ನಾವು ಕವರ್ ಮಾಡ್ತಾ ಇದ್ವಿ. ಹಾಂ ಹಾಂ ಈಗ ನೀವು 2 ಸಲ ಆತು ಬರಾಕತ್ತೀವಿ. 5th 5ನೇದು ಇದು. ಹಾಂ ಹಾಂ ಹೆಂಗೆ ಅನ್ಸೈತ್ರಿ ನಿಮ್ಗೆ ಬದಲಾವಣೆ ತಂದತ್ರಿ? ಫುಲ್ ಚೇಂಜ್ ಆಗಿತ್ತು ಸರ್. ಹಾಂ ಹಾಂ ಬೀದರಿಂದ ಇಲ್ಲಿ ಬಂದ್ರೆ ಸೊ ನಮಗೂ ಭಾಳ ಖುಷಿ ಆಯಿತು. ಏನಂದ್ರೆ ಈಗ ಅಲ್ಲಿಂದ ಇಲ್ಲಿ ಬಂದ ಬದಲಾವಣೆ ಆಗ್ಬೋದಲ್ಲ ಅಂತೇಳಿ ಮನಸ್ಸಿನಾಗಿತ್ರಿ. ಹಾಂ ಸರ್, ಪೈಲೆ ಹಿಡ್ದ ಇತ್ತು ಸರ್, ಬಟ್ ಎಲ್ಲೂ ಸಕ್ಸಸ್ ಆಗಿಲ್ಲ. ಹಾಂ ಹಾಂ ಈ ಫ್ಯಾಮ್ಲಿದವ್ರು ಅದು ಹೆಂಗೆ ಮಾತಾಡ್ತಾರೆ ನಿಮ್ಗೆಲ್ಲ ಕುಡಿಸ್ಬಿಟ್ಟು ಕೂಡಲೇ? ಮಾತಾಡ್ತಾರೆ ಸರ್. ಹಾಂ ಹಾಂ ಹೆಂಗೆ ಖುಷಿ ಆಕೈತೆ ನಿಮ್ಗೆ? ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್.